ಹೇಳಿದ್ನಲ್ಲ ರಾಜಾರಾಮ್ ಅವರೇ, ಇಬ್ರು ಚಿಕ್ಕಂದಿನಿಂದ ಕ್ಲೋಸ್ ಫ್ರೆಂಡ್ಸ್. ಆದ್ಯ ಒಬ್ಳೆ ಕಷ್ಟಪಡ್ತಾಳೆ ಅಂತ ಇವನೇ ಇಲ್ಲಿಗೆ ಬಂದ್ಬಿಟ್ಟ. ರಾಜಲಕ್ಷ್ಮಿ, ನಿನ್ ಮದ್ವೆ ಅಂತ ಕೇಳ್ಪಟ್ಟೆ. ಅಡ್ವಾನ್ಸ್ ಹ್ಯಾಪಿ ಮ್ಯಾರೇಜ್ ಲೈಫ್. ನನ್ ಮದ್ವೆ ಅಂತ ನಿಮ್ಗೆ ಗೊತ್ತು, ನನಗೆಲ್ಲ ಗೊತ್ತು. ಅಂಕಲ್ ಹೇಳಿದ್ರು. ಸೀನು, ನಿನ್ ಬಗ್ಗೆನೂ ನನಗೆ ಗೊತ್ತು. ನೀನು ಆದ್ಯ ಆದಿತ್ಯ, ಫ್ಲೈಟ್ ಜರ್ನಿ ಮಾಡಿ ಬಂದಿದ್ಯಾ, ಜೆಟ್ಲಾಗ್ ಆಗಿರುತ್ತೆ. ನಡಿ ರೆಸ್ಟ್ ತಗೊಳ್ಳುವಂತೆ. ಓಕೆ, ಕಮಾನ್ ಕಮಾನ್. ಏನು ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾಳೆ? ಸ್ವಲ್ಪ ಜಾಸ್ತಿ ಆಗ್ಲಿಲ್ವಾ? ಚಿಕ್ಕ ವಯಸ್ಸಿಂದಾನೇ ಒಟ್ಟಿಗೆ ಆಡಿ ಬೆಳ್ದಿದಾರಲ್ವಾ. ಒಟ್ಟಿಗೆ ಬೆಳೆದಿರೋದು ಗೊತ್ತು, ಹಾಗಂತ ಇಷ್ಟೊಂದು ಸಲಿಗೆ ಯಾಕೆ? ನನಗೇನ್ ಗೊತ್ತು. ಹೋಗ್ಲಿ ಬಿಡು, ನಾನೇ ಕಂಡು ಹಿಡಿತೀನಿ. ಮಾವ, ಏನಾದಿತ್ಯ, ಸಡನ್ ಆಗಿ ಬಂದ್ಬಿಟ್ಟಿದ್ಯಾ? ನಾನು ಬಂದಿದ್ ನನಗೆ ಖುಷಿ ಆಗಿದ್ಯಾ ಇಲ್ವಾ? ಖುಷಿ ಅಂದ್ರೆ ಏನಿದು ಆದ್ಯ, ನಿನ್ ತಲೆ ಕೂಡ ಎಸ್ ಆರ್ ನೋ ಅನ್ನಕ್ಕಾಗದೆ, ಅರ್ಥ ಆಗದೆ ಕನ್ಫ್ಯೂಷನ್ ಅಲ್ಲಿ ಇರೋ ಹಾಗಿದೆ. ಅಷ್ಟಕ್ಕೂ ನೀನ್ ಯಾಕೆ ಬಂದೆ? ನಾನು ವೇಟ್ ಮಾಡ್ತಿರೋದು ಅಮೆರಿಕಾಗ್ ಬಂದ್ಬೇಡ ಅಂತಾನೆ ಅಲ್ವಾ? ನೀನ್ ಬರ್ತಿದ್ಯಾ ಅಂತ ಅಂಕಲ್ ಹೇಳಿದ್ರು. ಬರೋವರೆಗೂ ವೇಟ್ ಮಾಡೋದು ಯಾಕೆ? ಹೇಗಿದ್ರು ಒಂಟಿಯಾಗಿ ಬರ್ತಿದ್ಯಲ್ಲ, ಜೊತೆಲೆ ಇದ್ದು ಕರ್ಕೊಂಡು ಹೋಗೋಣ ಅಂತ ಬಂದೆ. ಇಷ್ಟೊಂದು ರಿಸ್ಕ್ ತಗೊಂಡು ಬರೋ ಅವಶ್ಯಕತೆ ಇದೆಯಾ? ನನಗೆ ಅವಶ್ಯಕತೆನೇ. ಏನ್ ಮಾತಾಡ್ತಿರ್ಬೋದು? ನಿನಗಂತೂ ನಾನು ಇಷ್ಟ ಇಲ್ಲ, ಆದ್ರೆ ನಾನ್ ನಿನ್ ಹಾಗಿರೋಕಾಗಲ್ವಲ್ಲ. ನಾನೇನ್ ಮಾಡ್ದೆ ಈಗ? ಏನ್ ಮಾಡಿಲ್ಲ ಹೇಳು ನೀನು? ಅವತ್ತು ನಾನು ನಿನಗೆ ಪ್ರಪೋಸ್ ಮಾಡಿದೆ, ನೀನು ಬರೀ ಫ್ರೆಂಡ್ಶಿಪ್ ಅಷ್ಟೇ ಅಂತಂದೆ. ನಾನು ಅಪ್ಸೆಟ್ ಆಗಿ ಹೊರಟು ಹೋದೆ. ಅಯ್ಯಯ್ಯೋ, ಇವನಿಗೆ ಏನಾಗಿದ್ಯೋ, ಹೇಗಿದಾನೋ ಏನೋ ಅಂತ ಒಂದ್ಸಲನಾದ್ರೂ ಫೋನ್ ಮಾಡಿದ್ಯಾ? ಇಲ್ವೇ? ಆಂಟಿ ಸತ್ ಮೇಲೆ ನೀನಾಗ ಇಂಡಿಯಾಗ್ ಬಂದೆ. ಅಟ್ಲೀಸ್ಟ್ ನಿನ್ ಮ್ಯಾರೇಜ್ ಬಗ್ಗೆ ಯೋಚನೆ ಬಂದಾಗ ನನ್ ನೆನಪೇ ಆಗ್ಲಿಲ್ವಾ? ಅಂದ್ರೆ ಫೋನ್ ಮಾಡಿ ನಿನಗೆ ಯಾಕೆ ನೋವು ಕೊಡೋದು ಅಂತ ಮಾಡಿಲ್ಲ. ಮಾಡಿದ್ರೆ ನೋವಾಗ್ತಿರ್ಲಿಲ್ಲ, ಆದ್ರೆ ನೀನ್ ಮಾಡದೇ ಇದ್ದಿದ್ರಿಂದ ನೋವಾಗ್ತಿದೆ. ಬಟ್ ನಾನಂತೂ ನಿನ್ನ ಬಗ್ಗೆ ಅಂಕಲ್ನ ಯಾವಾಗ್ಲೂ ಕೇಳ್ತಾನೆ ಇರ್ತಿದ್ದೆ, ಎಲ್ಲ ತಿಳ್ಕೊತಿದ್ದೆ. ಸರಿ ಬಿಡು, ಈಗ ಮುಗ್ದೋಗಿರೋದ್ರ ಬಗ್ಗೆ ಎಲ್ಲ ಯಾಕೆ? ನೀನೇನ್ ಕುಡಿತ್ಯಾ, ಕಾಫಿ ಆರ್ ಟೀ? ನಿನ್ ಕೈಯಾರೆ ಏನ್ ಕೊಟ್ರು ಓಕೆ. ಆದಿತ್ಯ, ನೀನ್ ಏನೂ ಬದ್ಲಾಗಿಲ್ಲ. ನಿನ್ ವಿಷಯದಲ್ಲಿ ಯಾವತ್ತೂ ಬದಲಾಗಲ್ಲ. ಸರಿ, ಜಸ್ಟ್ ಮಿನಿಟ್. ಹೇಯ್ ಮ್ಯಾನ್, ಕೇರ್ಫುಲ್ ಮ್ಯಾನ್. ಅದೇ ಸರಿ ಇದೆಯಾ ಅಂತ ನೋಡ್ತಿದ್ದೆ. ಆದ್ರೂ ಡೋರ್ ಹತ್ರ ನೀನೇನ್ ಮಾಡ್ತಿದ್ದೆ? ಅಂದ್ರೆ ಅತ್ತೆ, ನೀವಿಬ್ರು ಏನ್ ಕುಡಿತೀರಾ ಅಂತ ಕೇಳಕ್ ಹೇಳಿದ್ರು. ಏನ್ ಮಾವ? ಅವ್ನ್ ಯಾವನೋ ಬಂದು ಆದ್ಯನ ಅಷ್ಟು ಕ್ಲೋಸ್ ಆಗಿ ಮಾತಾಡ್ಸೋದು, ಆದ್ಯ ಅವನ್ನ ಕರ್ಕೊಂಡು ಹೋಗಿ ರೂಮ್ ಒಳಗಡೆ ಮಾತಾಡೋದು, ಏನಿದೆಲ್ಲ? ಅವ್ರಿಬ್ರು ಚಿಕ್ಕ ವಯಸ್ಸಿಂದಾನು ಫ್ರೆಂಡ್ಸ್ ಅಂತೆ ಮಾವ. ಅವ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಂತೆ, ಅದನ್ನ ಚಿಕ್ಕಪ್ಪನೇ ಹೇಳಿದ್ರಲ್ಲ. ಇದು ಫ್ರೆಂಡ್ಶಿಪ್ ತರ ಕಾಣಿಸ್ತಿಲ್ಲ, ಬೇರೆ ಏನೋ ಇದೆ ಇವ್ರ ಮಧ್ಯೆ. ಏನಿರುತ್ತೆ ಮಾವ, ಆತರ ಮಾತಾಡೋದು ತಪ್ಪು. ನಾವಿಬ್ರು ಚಿಕ್ಕ ವಯಸ್ಸಿಂದಾನು ಒಟ್ಟಿಗೆ ಬೆಳ್ದಿದೀವಿ. ನಿನ್ ಜೊತೆ ಸಲಿಗೆಯಿಂದ ಇರ್ತೀನಿ, ಹಾಗಂದ್ ಮಾತ್ರಕ್ಕೆ ನಮ್ಮ ಮಧ್ಯ ಏನಾದ್ರೂ ಇದ್ಯಾ ಹೇಳು? ನಾವಿಬ್ರು ಬೇರೆ, ಅವ್ರಿಬ್ರು ಬೇರೆ. ಅದ್ಯಾಕ್ ಹಾಗೆ? ನಾನ್ ನಿನ್ಗೋಸ್ಕರ ಅಮೆರಿಕ ಅಂತ ಬಂದಿದ್ದೀನ, ಅವ್ನ್ ಬಂದಿದ್ದಾನಲ್ಲ.
ಅಮೇರಿಕಾಯಿಂದ ಆದ್ಯನ್ಗೋಸ್ಕರ ಬಂದಿದ್ದಾನೆ ಅಂದ್ರೆ ಏನೋ ಇದೆ. ಹೌದು, ನನ್ಗಿಷ್ಟ ಕೋಪ ಬರ್ತಿದ್ರು, ನಿನಗೆ ಕೋಪ ಬರ್ತಿಲ್ವಾ? ನನಗೆ ಕೋಪ ಬರುತ್ತೆ ಮಾವ. ನನಗಿಂತ ಜಾಸ್ತಿ ಕೋಪ ನಿನಗ್ ಬರ್ಬೇಕು. ನನ್ಗ ನಿನ್ ಮದ್ವೆಲ್ ಆದ್ಯ ಇರ್ಬೇಕನ್ನತ್ತಾನೆ ನಿನ್ ಆಸೆ. ಮತ್ತೆ ಮಧ್ಯದಲ್ಲಿ ಅವನು ಯಾವನೋ ಬಂದು ಆದ್ಯನ್ ಕರ್ಕೊಂಡು ಹೋಗ್ತೀನಿ ಅಂದ್ರೆ ನಿನಗ್ ಕೋಪ ಬರ್ತಿಲ್ವಾ? ನಿಜಾನೇ ಮಾವ, ಇವಾಗ ನನಗೆ ಕೋಪ ಬರ್ತಿದೆ. ನಾನು ಆಲ್ರೆಡಿ ಕೋಪದಲ್ಲಿದ್ದೀನಿ. ನೋಡಿಲಿ, ಅವನ್ ನಮ್ಮಿಬ್ರಿಗೂ ಆ ಜನ್ಮ ಶತ್ರು. ಅಂತವನ್ನ ಸುಮ್ನೆ ಬಿಡ್ಬೇಕಾ? ಬಿಡಬಾರ್ದು ಮಾವ. ಅಷ್ಟಕ್ಕೂ ಅವ್ನು ಯಾಕೆ ಬಂದಿದ್ದಾನೆ? ಆದ್ಯನ್ ಕರ್ಕೊಂಡು ಹೋಗಕ್ಕೇನಾ? ಇನ್ನೇನಾದ್ರೂ ಕಾರಣ ಇದೆಯಾ ಅಂತ ನಾವು ಡಿಟೆಕ್ಟಿವ್ ಆಗಿ ಕಂಡು ಹಿಡಿಬೇಕು. ಡಿಟೆಕ್ಟಿವಾ ಅಂದ್ರೆ ಹೇಗೆ ಮಾವ? ಡಿಟೆಕ್ಟಿವ್ ನಾವೆಲ್ಸ್ನ ಓದಿಲ್ವಾ? ಸಿನಿಮಾಗಳು ನೋಡಿಲ್ವಾ? ಹಾಗೆ ಅವನ್ ಯಾರೋ ಬಂದಿದ್ದಾನಲ್ಲ, ಅವನ ಜೊತೆ ಆದ್ಯ ಹೋಗ್ಬಾರ್ದು. ನಾವು ತಡಿಬೇಕು. ನಮ್ಮ ಮಾಧ್ಯ ನಮ್ಮಿಂದ ದೂರ ಆಗದಿರೋ ಹಾಗೆ ನೋಡ್ಕೋಬೇಕು. ಒಂದ್ ವೇಳೆ ಕರ್ಕೊಂಡು ಹೋಗ್ತಾನೆ ಅಂತ ಗೊತ್ತಾದ್ರೆ ಕೈ ಕಾಲ್ನ ಕತ್ತರಿಸ್ಬಿಡ್ಬೇಕು. ಮಾವ ಅಂದ್ರೆ ಅದೇ ಆದ್ಯ ಹೋಗ್ದಿರೋ ಹಾಗೆ ನೋಡ್ಕೋಬೇಕು.